ನಮಸ್ಕಾರ. ಇವತ್ತೊಂದು ವಿಶೇಷವಾದಂತಹ ಜಾಗಕ್ಕೆ ಬಂದಿದ್ದೀನಿ ನಾನು. ಆ ಒಂದು ವಿಶೇಷ ಜಾಗ ನಿಜವಾಗ್ಲೂ ಕೂಡ ಅಂದ್ರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಒಂದು ಶಕ್ತಿ ಪೀಠಕ್ಕೆ ಬಂದಿದ್ದೀನಿ, ಶಕ್ತಿ ಸ್ಥಳಕ್ಕೆ ಬಂದಿದ್ದೀನಿ. ಎಲ್ಲಿದೆ ಆ ಶಕ್ತಿ ಸ್ಥಳ, ಇಲ್ಲಿನ ಒಂದು ಮಹತ್ವ ಏನು, ಏತಕ್ಕಾಗಿ ಇಲ್ಲಿ ಭಕ್ತರು ಬರ್ತಾರೆ, ಯಾವ ರೀತಿಯಾಗಿ ಇಲ್ಲಿ ತಾಯಿ ನೆಲೆ ನಿಂತಿದ್ದಾಳೆ ನೋಡೋಣವಂತೆ. ಇವತ್ತು ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನಾನು ನಿಂತಿದ್ದೀನಿ. ಆ ಒಂದು ಶಕ್ತಿ ಪೀಠದ ಪರಿಚಯವನ್ನ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ಸ್ನೇಹಿತರೆ, ನೋಡ್ತಾ ಇದ್ದೀವಿ ನಾವೀಗ. ನಾನು ಬಂದಿರೋದು ಮಧ್ಯಾಹ್ನದ ಒಂದು ಸಮಯ, ಆದ್ರೂ ಕೂಡ ನಾನು ಶುಕ್ರವಾರ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಂತೂ ತುಂಬಾನೇ ವಿಶೇಷವಾಗಿರುತ್ತೆ ಈ ಒಂದು ದೇವಾಲಯದಲ್ಲಿ. ದೇವಾಲಯ ಯಾವುದು ಅಂತೀರಾ? ಹೊಸಕೋಟೆಯಲ್ಲಿರ್ತಕ್ಕಂತಹ, ಬೆಂಗಳೂರಿನ ಹತ್ತಿರ ಇರ್ತಕ್ಕಂತಹ ಹೊಸಕೋಟೆಯಲ್ಲಿರ್ತಕ್ಕಂತಹ ಕಂಬಳಿಪುರ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ತಾಯಿ ನೆಲೆ ನಿಂತಿದ್ದಾಳೆ. ಕಾಟೇರಮ್ಮ ದೇವಾಲಯ ಇದು. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ನೋಡ್ತಾ ಇದ್ವಿ ಮಧ್ಯಾಹ್ನದ ಸಮಯ ಈಗ. ಈಗಲೂ ಕೂಡ ಯಾವ ರೀತಿಯಾಗಿ ಇಲ್ಲಿನ ಭಕ್ತರು ತಾಯಿಯ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ. ಇಲ್ಲಿರ್ತಕ್ಕಂತಹ ಜೋಡಿ ಆಲದ ಮರಗಳ ಬಳಿ ನೆಲೆ ನಿಂತಿರ್ತಕ್ಕಂತಹ ಕಾಟೇರಮ್ಮನಿಗೆ ತುಂಬಾನೇ ವಿಶೇಷವಾದಂತಹ ಪೂಜೆ ಅಲಂಕಾರಗಳು ಕೂಡ ನಡೆಯುತ್ತೆ. ಸುಮಾರು 350 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ದೇವಾಲಯ ಇರುವುದು ಹೊಸಪೇಟೆಯಲ್ಲಿ. ನೋಡ್ತಾ ಇದೀವಿ ನಾವು ಮಧ್ಯಾಹ್ನದ ಸಮಯ ಈಗ. ಮಧ್ಯಾಹ್ನದ ಸಮಯ ಆಗಿರೋದ್ರು ಕೂಡ ಶುಕ್ರವಾರ ಆಗಿರೋದ್ರಿಂದ ನಾವು ಇವತ್ತು ದಿನ ಪೂರ್ತಿ ತಾಯಿಗೆ ಸೇವೆ ನಡೆಯುತ್ತೆ. ನೋಡ್ತಾ ಇದೀವಿ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ಜೋಡಿ ಆಲದ ಮರಗಳ ಬಳಿ ನೆಲೆಸಿರ್ತಕ್ಕಂತಹ ಕಾಟೇರಮ್ಮನ ದೇವಾಲಯ ಹೊಸಕೋಟೆಯಲ್ಲಿ ನೆಲೆ ನಿಂತಿದ್ದಾಳೆ ಕಾಟೇರಮ್ಮ. ಈ ದೇವಿಯ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಸಾಕಷ್ಟು ಜನರು ಒಲಿತನ ಕಂಡಿದ್ದಾರೆ. ಹಾಗೆ ತಮ್ಮ ಬೇಡಿಕೆಗಳನ್ನ ಹೊತ್ತು ತಾಯಿಯ ಬಳಿಗೆ ಬರ್ತಾರೆ. ತಮ್ಮ ಬೇಡಿಕೆಗಳಿಗೆ ಆಗಿ ಆ ಹರಕೆಯನ್ನ ಕೂಡ ಕಟ್ತಾರೆ ಈ ಒಂದು ಆಲದ ಮರದ ಬಳಿ. ಅದನ್ನು ಕೂಡ ನಾವು ನೋಡೋಣವಂತೆ. ಬನ್ನಿ ಒಳಗಡೆ. ಇನ್ನು ಸ್ನೇಹಿತರೆ, ಇಲ್ಲಿ ಬೀಗಗಳನ್ನ ಕೂಡ ಹರಕೆಯ ರೂಪದಲ್ಲಿ ಕಟ್ತಾರೆ. ಏತಕ್ಕಾಗಿ ಬೀಗಗಳನ್ನ ಇಲ್ಲಿ ಹರಕೆಯ ರೂಪದಲ್ಲಿ ಕಟ್ತಾರೆ, ಅದಾದ ನಂತರ ಮುಂದೆ ಏನು, ಅದು ಕೂಡ ವಿಶೇಷವಾದಂತಹ ಕಾರಣ, ಹಾಗೆ ಫಲಿತಾಂಶವನ್ನು ಕೂಡ ಕೊಡುತ್ತೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ದೇವಾಲಯಕ್ಕೆ ಬರುವಂತಹ ಭಕ್ತರು ಬೀಗಗಳನ್ನ ಹರಕೆಯ ರೂಪದಲ್ಲಿ ಕಟ್ಟಿರೋದನ್ನ ಇಲ್ಲಿ ಸಾಕಷ್ಟು ಅಂತಹ ಹರಕೆಯ ರೂಪದಲ್ಲಿ ನಾವಿಲ್ಲಿ ಕಾಣಬಹುದು. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಅಪಾರವಾದಂತಹ ಶಕ್ತಿ ಪ್ರಕಟವಾಗ್ತಾ ಇದ್ದು, ಈ ಒಂದು ಕ್ಷೇತ್ರ ವಿಶ್ವದಲ್ಲಿಯೇ ಒಂದು ಸೂಕ್ತಾವಸ್ಥೆ ಶಕ್ತಿಯ ಜಾಗೃತಿ ಕೂಡ ಆಗಿದೆ ಅಂತ ಹೇಳ್ತಾರೆ. ಕಾಲಜ್ಞಾನಿಗಳಾದಂತಹ ಶ್ರೀ ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲಿ ಕೂಡ ಉಲ್ಲೇಖವಾಗಿರುವಂತಹ ಮಹಾಶಕ್ತಿಯು ಈ ಕ್ಷೇತ್ರದಲ್ಲಿ ಪ್ರಕಟವಾಗುತ್ತಿದೆ ಅಂತ ಕೂಡ ಹೇಳ್ತಾರೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಟೊಂಕ ಕೊಟ್ಟಿ ನಿಂತಿರುವಂತಹ ರಾಮಣ್ಣನವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವರಾಗಿದ್ದು, ಮಹಾಮಾತೆ ಶ್ರೀ ಪ್ರತ್ಯಂಗಿರಾ ದೇವಿಯ 252 ಅಡಿ ವಿಗ್ರಹ ಸ್ಥಾಪನೆ ಮಾಡ್ತಾ ಇರುವಂತಹದ್ದು ಕೂಡ ಅಸಾಧಾರಣವಂತಹ ವ್ಯಕ್ತಿತ್ವದ ಬಗ್ಗೆ ನಮ್ಗೆ ತಿಳಿಸ್ಕೊಡುತ್ತೆ. ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ಆದಂತಹ ರಾಮಣ್ಣನವರು ಭಯಂಕರವಾದಂತಹ ಶಕ್ತಿಯುಳ್ಳ ಕಲಿಯುಗದ ಆದಿದೇವತೆ ಶ್ರೀ ಪ್ರತ್ಯಂಗಿರಾ ದೇವಿಯ 252 ಅಡಿ ವಿಗ್ರಹ ನಿರ್ಮಾಣಕ್ಕೆ ಕೂಡ ಅವರು ತಮ್ಮ ಒಂದು ತನ್ನ ಮನವನ್ನ ಕೂಡ ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅನ್ನುವಂತ ಇತಿಹಾಸವನ್ನು ಕೂಡ ನಾವಿಲ್ಲಿ ಕೇಳ್ಕೊಡ್ತಾ ಇದ್ವಿ. ಇಲ್ಲಿ ಪ್ರತ್ಯಂಗಿರಾ ದೇವಿಯ ಒಂದು ಉಗ್ರ ರೂಪದ ಒಂದು ಪ್ರತಿಮೆಯನ್ನ ಕೂಡ ನೋಡ್ತೀವಿ. ನೇರವಾಗಿ ತಾಯಿಯನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಭಯ
ಆಗುವುದು ಸಹಜ. ಆದ್ರೆ ಇಲ್ಲಿ ಬರುವಂತಹ ಭಕ್ತರನ್ನ ತಾಯಿ ಕಾಪಾಡ್ತಿದ್ದಾಳೆ, ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾಳೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇಲ್ಲಿ ಬರುವಂತಹ ಅಸಾಧಾರಣವಾದಂತಹ ಭಕ್ತ ಸಮೂಹ ಕೂಡ ಅಂತ ಹೇಳ್ಬೋದು. ನಾವಿಲ್ಲಿ ಒಂದು ಪ್ರತಿಮೆಯ ನೋಡ್ತಾ ಇದೀವಿ ನಾವು. ಶ್ರೀ ಕಾಳಿಕಾದೇವಿ ಕಂಬಳಿಪುರ, ಇದನ್ನ ಕೆಂಪಾಪುರ ಅಂತ ಕೂಡ ಕರೀತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ಈ ಒಂದು ಕ್ಷೇತ್ರಕ್ಕೆ ಕಂಬಳಿಪುರ ಅನ್ನೋ ಒಂದು ಹೆಸರು ಕೂಡ ಬಂದಿದೆ. ಶ್ರೀ ಕಾಳಿಕಾದೇವಿಯ ರೂಪನೇ ಪ್ರತ್ಯಂಗಿರಾದೇವಿ. ಪ್ರತ್ಯಂಗಿರಾದೇವಿಯ ಒಂದು ಪ್ರತಿಮೆಯನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾವು ಮೂರ್ತಿಯನ್ನ ಏನ್ ನೋಡ್ತೀವಿ, ಪ್ರತ್ಯಂಗಿರಾದೇವಿಯ ಮೂರ್ತಿಯನ್ನ ನೋಡ್ತೀವಿ. ಅದಾದ ನಂತರ ಇಲ್ಲಿ ಬರುವಂತಹ ಭಕ್ತರು ತಮ್ಮ ಒಂದು ಬೇಡಿಕೆಗಳನ್ನ ಕಾಯಿನ್ ರೂಪದಲ್ಲಿ ಇಲ್ಲಿ ಅಂಟಿಸ್ತಾರೆ. ಅವ್ರೇನಾದ್ರೂ ತಮ್ಮ ಬೇಡಿಕೆ ಈಡೇರುತ್ತೆ, ಬೇಗ ತಮ್ಮ ಬೇಡಿಕೆ ಈಡೇರುತ್ತೆ ಅಂದ್ರೆ ಅವರು ಅಂಟಿಸುವಂತಹ ಒಂದು ಕಾಯಿನ್ ಬಂದು ದೇವಿಗೆ ಬೇಗ ಅಂಟಿಕೊಳ್ಳುತ್ತೆ ಅಂತಾರೆ. ಆದ್ರೆ ಅಂಟಿಲ್ಲ, ಅದೇನಾದ್ರೂ ಬಿದ್ದೋದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ತಡ ಆಗುತ್ತೆ ಅನ್ನುವಂತಹದನ್ನ ಕೂಡ ನಾನು ಕೇಳ್ಪಟ್ಟೆ. ಆ ಒಂದು ಸ್ಥಳವನ್ನೇ ನಾವೀಗ ನೋಡ್ತಾ ಇರುವಂತಹದ್ದು. ನೋಡ್ತಾ ಇದೀವಿ ಕಂಬಳಿಪುರ ಹೊಸಕೋಟೆಯಲ್ಲಿರ್ತಕ್ಕಂತಹ ಶ್ರೀ ಕಾಳಿಕಾದೇವಿ ಅಮ್ಮ ಶಕ್ತಿ ಪೀಠದ ಕ್ಷೇತ್ರವನ್ನ.